ಬಾಸ್ ಹನುಮಂತ್ ಅವ್ರಿಗೆ ಚಡ್ಡಿಯನ್ನ ಕೊಟ್ಟಾಗ ಅದ್ ಯಾಕೆ ಚಡ್ಡಿ ಕೊಟ್ರು ಅಂದ್ರೆ ನಾವು ಗೋಲ್ಡ್ ಸುರೇಶ್ ಮಾವ ಇಬ್ರು ಹ್ಮ್. ಹನುಮಂತನ ಅವ್ರನ್ನ ಚಡ್ಡಿ ಇಟ್ಕೊಂಡು ರೇಗಿಸ್ತಿದ್ರು. ಹ್ಮ್. ಇವ್ 3,000 ಚಡ್ಡಿ ಹೆಂಗೆ ಎಷ್ಟು ಫೆಸಿಲಿಟಿ ಇರ್ಬೋದು ಅಂತ ನಾನು ಹ್ಮ್. ದೋಸ್ತ ಊಸು ಬಿಟ್ರು ಕೂಡ ಅದಕ್ಕೆ ತಡೆಗಟ್ಟುತ್ತೆ ಅಂತ ಆ ಕಡೆ ಬರ್ದಂಗ ಮಾಡುತ್ತೆ ಅಷ್ಟು ಸ್ಟ್ರಾಂಗ್ ಚಡ್ಡಿ ದೋಸ್ತ ಅಂತ. ನೀ ಹಾಕು ಅಂತ ಸುರೇಶ್ ಮಾವ ಅದಕ್ಕೆ ದೋಸ್ತ ನೀ ಹಾಕ್ತೆ 3,000 ಎಲ್ಲ ಖರ್ಚು ಮಾಡಿ ಹ್ಮ್. ಹಾಕೊಳಕ್ ಮನ್ಸು ಬರಲ್ಲ ದೋಸ್ತ, ಬೇಕಾದ್ರೆ ಪ್ಯಾಂಟ್ ಮೇಲೆ ಹಾಕೊಂಡ್ ಬರೋಣ 3,000 ಚಡ್ಡಿ ಅಂತ ನಾನು. ಆಮೇಲೆ ದೋಸ್ತ ಅದನ್ನ ಹಾಕಿ ಒಂದ್ ತಗೊಂಡಿದ್ರು. ಹ್ಮ್. ಹಾಕ್ತೀನಿ ಯಾಕೆ ಹಾಕು ತೊಂದ್ರೆ ಆಗ್ತಿದಾರೋ ಇಲ್ಲೋ ಗೊತ್ತಿಲ್ಲ, ನೀ ಹಾಕು ಚೆನ್ನಾಗ್ ಅನ್ಸಿದ್ರೆ ಹೇಳು ಅಂತ ನಾನು ಅದನ್ನ ಮತ್ತೆ ನೀವು ಬಿಗ್ ಬಾಸ್ ಕೇಳ್ತಿದ್ರಾ? ಇಲ್ಲ ನಾವು ಸುಮ್ನೆ ಮಾತಾಡ್ತಿದ್ವಿ. ಹ್ಮ್. ಅದು ಮೋಸ್ಟ್ಲಿ ಎಲಿಮಿನೇಟ್ ಆಗಿ ಹೋಗಿದ್ರು ಆ ದಿನ. ಅದು ಅಂದ್ರೆ ನಮಗೆ ಏನಂದ್ರೆ ಎಲಿಮಿನೇಷನ್ ಆದ್ಮೇಲೆ ಯಾವ್ದು ಇರಲ್ಲ, ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಇದೆಲ್ಲ ಕಂಟೆಂಟ್ ಹೌದು. ಅನ್ನೋ ತರ ನಾವು ಹ್ಮ್. ನೋಡಿದ್ರೆ ಅದನ್ನ ಅಬ್ಸರ್ವ್ ಮಾಡಿ ಸುದೀಪ್ ಸರ್ ಕಳ್ಸಿದ್ದಾರೆ. ಹ್ಮ್. ಅದೇ ಬ್ರ್ಯಾಂಡ್ ಇದ್ದು ಚಡ್ಡಿ ನಿಮ್ಗೂನು ನನ್ಗಲ್ಲ, ಹನುಮಂತನಿಗೆ. ಮತ್ತೆ ಹನುಮಂತನಿಗೆ ಬಿಗ್ ಬಂತಲ್ಲ. ಬಾಸ್ ಅಲ್ಲಿ ನೀವು ಮಾತಾಡ್ಕೊಂಡು ನೀವು ಮತ್ತೆ ಗೋಲ್ಡ್ ಸುರೇಶ್ ಅವ್ರು ಮಾತಾಡಿರೋದನ್ನ ಅದನ್ನ ನೋಡಿ ಹ್ಮ್. ಅದೇ ಬ್ರ್ಯಾಂಡ್ ನೇನೆ ಅವ್ರು ಕಳ್ಸಿರೋಂಥದ್ದು. ಸುದೀಪ್ ಸರ್ ಕಳ್ಸಿದ್ದಾರೆ. ಓಕೆ. ನಮ್ಗೆ ಶಾಕ್, ಅಂಡರ್ವೇರ್ ಬಂದಿದ್ದು ಅದೇ ಬ್ರ್ಯಾಂಡ್ ಇದ್ದು ಅಂತ 3,000 ರೂಪಾಯಿದ್ದು ಚಡ್ಡಿ. ಅದನ್ನ ಹನುಮಂತನ ಹಾಕಿದ್ದು ನೋಡ್ಲೇ ಇಲ್ಲ ನಾನು. ಮೇ ಬಿ ಅವ್ರ ಹಂಗೇನೆ ನೆನಪಿಗೋಸ್ಕರ ಹಂಗೆ ಇಟ್ಕೊಂಡಿರ್ತಾರೆ ಅಂತ. ಅವರು ಎಲ್ಲ ಡ್ರೆಸ್ ಸುದೀಪ್ ಸರ್ ಕಳ್ಸಿರೋದನ್ನ ವೀಕೆಂಡ್ ಅಲ್ಲಿ ಹಾಕ್ತಾ ಇದ್ರು, ಲುಂಗಿ ಮತ್ತು ಹೊಸ ಡ್ರೆಸ್. ಹೀಗೆ ಕೆಲವು ಸೂಟ್ ಕೋಟ್ ಅದನ್ನ ಹಾಕೋರಲ್ಲ. ಒಂದ್ಸಲ ನಾನೇ ಕೇಳ್ತೀನಿ, ಯಾವಾಗ್ಲೂ ಸೂಟ್ ಕೋಟ್ ಹಾಕಲ್ಲ, ಇವತ್ ನೋಡಿದ್ರೆ ಸುದೀಪ್ ಸರ್ ಹಾಕಿರೋದನ್ನ ಹಾಕಿದ್ಯಲ್ಲ, ಚೆನ್ನಾಗಿರಲ್ಲ, ನಂಗೆ ಆಗಲ್ಲ ಅಂತ ಹೇಳಿ. ದೇವ್ರ ಮನೆಯಿಂದ ಬಂದಿದ್ದ ದೋಸ್ತ, ನಾನು ಹಾಕ್ಲೇಬೇಕು ಅಂದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.